ನಾಟ್ ಲರ್ನಿಂಗ್ ಫ್ರಮ್ ದ ಫಾಸ್ಟ್ ಮಿಸ್ಟೇಕ್ ಅಂತ ಕರಿತೀವಿ. ಹಿಂದಿನ ತಪ್ಪುಗಳಿಂದ ಕಲಿಯದೇ ಇರೋಂಥದ್ದು. ಈಗ ಲಾಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಫೇಲ್, ಸೆಕೆಂಡ್ ಅಟೆಂಪ್ಟ್ ಪ್ರಿಲಿಮ್ಸ್ ಫೇಲ್, ಥರ್ಡ್ ಅಟೆಂಪ್ಟ್ ಪ್ರಿಲಿಮ್ಸ್ ಫೇಲ್, ಹಿಂಗೆ ರೀಸನ್. ಹೋದ್ ಸರಿ ಅದು ಹಿಂಗಾಯ್ತು, ಈ ಸರಿ ಇದು ಹಿಂಗಾಯ್ತು, ಸರ್ ಹೋದ್ ಸರಿ ಕಾನ್ಸ್ಟಿಟ್ಯೂಷನ್ ಟಫ್ ಇತ್ತು, ನಾನು ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಿದೆ, ಬಟ್ ದಿಸ್ ಟೈಮ್ ಎಕನಾಮಿಕ್ಸ್ ಕಡೆ ಫೋಕಸ್ ಮಾಡಿದ್ದಾರೆ. ಹಿಂಗೆ ಕಥೆನೇ ಹೇಳ್ತಾ ಇದ್ರೆ ಯಾವಾಗ ಗೆಲ್ಲೋದು? ಹೋದ ಸರಿ ಏನು ಎರರ್ ಆಯಿತು ಅದನ್ನು ಕಂಪ್ಲೀಟ್ ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಅದು ಒಂದಕ್ಕೆ ಅಲ್ಲ, ಅದರ ನೈಬರ್ ಏನೇನು ಎರರ್ಸ್ಗಳಾಗ್ಬೋದು, ಏನೇನು ಮಿಸ್ಟೇಕ್ಗಳಾಗ್ಬೋದು, ಪ್ರತಿಯೊಂದಕ್ಕೂ ಪ್ಲ್ಯಾನ್ ಮಾಡ್ಕೋಬೇಕು. ಹಾಗಾಗಿ ಹಿಂದೆ ಏನು ತಪ್ಪಾಯಿತು, ಒಂದು ಸರಿ ನೀವು GPSTR ಕ್ಲಿಯರ್ ಮಾಡಿಲ್ಲ ಒಪ್ಕೋಬೋದು, ಒಂದು ಸರಿ TET ಪೇಸ್ ಫೇಲ್ ಆಗಿದ್ರೆ ಒಪ್ಕೋಬೋದು, ಒಂದು ಸರಿ PC ಎಕ್ಸಾಮ್ ಫೇಲ್ ಆಗಿದ್ರೆ ಒಪ್ಕೋಬೋದು. ಮ್ಯಾಕ್ಸಿಮಮ್ 2 ಟೈಮ್ ಎಕ್ಸ್ಕ್ಯೂಸ್ ಕೊಡೋಣ ಇಟ್ಕೊಳ್ರಿ. 3ನೇ ಸರಿನೂ ನೀವು ಸೋಲ್ತಾ ಇದ್ದೀರಿ ಅಂತ ಅಂದರೆ ನೀವು ಇದು ಮಾಡ್ತಾ ಇಲ್ಲ ಅಂತಾರೆ. ಹಳೆಯ ತಪ್ಪುಗಳಿಂದ ಕಲಿತಾ ಇಲ್ಲ, ಇನ್ನೊಬ್ರು ತಪ್ಪಿಂದ ಕಲಿತಾ ಇಲ್ಲ. ಸಮ್ ಟೈಮ್ ಏನು ಅಂದರೆ ನೀವು ತಪ್ಪು ಮಾಡಿ ಕಲಿಯೋದು ಹಾಳಾಗೋಗ್ಲಿ, ನಾವೇನು ಹೇಳ್ತೀವಿ ಅಂದರೆ ಇನ್ನೊಬ್ರು ತಪ್ಪು ನೋಡೇ ಕಲ್ತ್ಕೊಂಡ್ಬಿಡಪ್ಪ, ನೀನೇ ಪ್ರತಿಯೊಂದು ತಪ್ಪು ಮಾಡಿ ಮಾಡಿ ಕಲಿಯೋಷ್ಟು ಜೀವನ ದೊಡ್ಡದಿಲ್ಲ ಅಂತ. ಹಾಗಾಗಿ ಏನು ತಪ್ಪು ಮಾಡಿದ್ದೀರಾ ಹೇಳ್ತೀನಿ, ಕ್ವಿಕ್ಕಾಗಿ ಒಪ್ಕೋಬೇಕು, ಹೌದು ತಪ್ಪಾಗಿದೆ ಅಂತ. ಅದರಿಂದ ಕಲಿಬೇಕು. ನಾನೀಗ ರೀಸನ್ ಕತೆಗೀತೆ ಹೇಳಬಾರ್ದು, ಇಮಿಡಿಯೇಟ್ ಅದನ್ನು ರಿಪೀಟ್ ಆಗೋದಕ್ಕೆ ಏನು ಮಾಡಬೇಕು ಆ ಥರ ಪ್ರಿಪೇರ್ ಆಗ್ತಾ ಇರಬೇಕು. ಅದು ಬಿಟ್ಕೊಂಡು ನೀವು ಮಾಡಿದ ತಪ್ಪಿಗೆ ಸಮರ್ಥನೆ ಕೊಟ್ಕೊತ ಕೂತ್ಕೋತಿರಲ್ಲ, ಎಕ್ಸಾಮ್ ಆಗಿ ಬಂದ ಕೂಡಲೇ ಪೇಪರ್ ತೆಗ್ದಿರೋರೇ ತಪ್ಪು, ಬ್ಲೂ ಪ್ರಿಂಟ್ ಪ್ರಕಾರ ತೆಗ್ದಿಲ್ಲ, ಹಾಗಿಲ್ಲ ಹೀಗಿಲ್ಲ, ಇಲ್ಲ. ನೀವು ಪ್ರಿಪೇರ್ ಆಗೋದು, ಆ ಮಿಸ್ಟೇಕನ್ನು ಕರೆಕ್ಟ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಗೆದ್ದು ಬರೋದು. ವೆರಿ ಫಸ್ಟ್ ನಾನಿಲ್ಲಿ ಕನ್ವಿನ್ಸ್ ಮಾಡೋದು, ಇನ್ನೊಬ್ರು ಏನೇನು ತಪ್ಪು ಮಾಡ್ತಾರೆ ತಿಳ್ಕೊಳ್ರಿ, ಸೋತವರಿಂದ ತಪ್ಪುಗಳನ್ನು ತಿಳಿದುಕೊಂಡು ಆ ತಪ್ಪು ಮಾಡೋದೇ ಇರುವಂತೆ ರೆಡಿ ಆಗೋದು. ನಂಬರ್ 2, ಅಪ್ಪಿತಪ್ಪಿ ನಿಮ್ಮ ತಪ್ಪಿಂದನೇ ಸೋಲಾದರೆ ಆ ತಪ್ಪಿಂದ ಇಮಿಡಿಯೇಟ್ ಕರೆಕ್ಟ್ ಮಾಡ್ಕೊಳ್ಳೋದು. ಇದಾದಾಗ ಗೆದ್ದು ಬರ್ಬೋದು.